ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇದು ನ್ಯೂಸ್ 18 ಡಿಜಿಟಲ್. ರಾಮನಗರ ಜಿಲ್ಲೆಯಲ್ಲಿ ಕಳೆದ 10-12 ವರ್ಷಗಳಿಂದ ಕಾಡಾನೆಗಳ ಹಾವಳಿ ಬಹಳ ಹೆಚ್ಚಾಗಿದೆ. ಇದರಿಂದಾಗಿ ಈ ಭಾಗದ ರೈತರು ತಾವು ಬೆಳೀತಕ್ಕಂಥ ಬೆಳೆಯನ್ನು ಭಾಳಷ್ಟು ನಷ್ಟವನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಏನು ರಾಮನಗರ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳು ಅಂದರೆ ಅದು ರಾಗಿ, ಭತ್ತ. ಇದು ಏನು ವರ್ಷದಲ್ಲಿ ಒಂದು ಬೆಳೆ ಆದರೆ ದಿನನಿತ್ಯದ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಭಾಗದ ರೈತರಿಗೆ ಪ್ರಮುಖವಾಗಿ ಸಹಕಾರಿಯಾಗಿರುವಂಥ ಬೆಳೆ ಅಂದರೆ ಅದು ತೆಂಗು, ಮಾವು. ಆದರೆ ಈ ಬೆಳೆಗಳನ್ನು ಕಾಡಾನೆಗಳ ಹಿಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಮಾಡ್ತಾ ಇರುವಂಥ ಹಿನ್ನೆಲೆ ಈ ಭಾಗದ ರೈತರು ಸ್ವಾಭಾವಿಕವಾಗಿ ತಮ್ಮ ವ್ಯವಸಾಯದ ಬದುಕನ್ನು ಭಾಳಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎಷ್ಟೇ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿದ್ರೂ ಕೂಡ ಕಾಡಾನೆಗಳ ಹಿಂಡು ಅವುಗಳನ್ನು ನಾಶ ಮಾಡುವಂಥ ಕೆಲಸವನ್ನು ದಿನನಿತ್ಯ ಮಾಡ್ತಾ ಇರುವಂಥ ಹಿನ್ನೆಲೆ ಇದು ಈ ಭಾಗದ ರೈತರಿಗೆ ಭಾಳಷ್ಟು ಕಷ್ಟ ಕೂಡ ಆಗ್ತಾ ಇರುವಂಥದ್ದು. ಅರಣ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ಏನು ಪ್ರಮುಖವಾಗಿ ರಾಮನಗರ, ಕನಕಪುರ, ಚನ್ನಪಟ್ಟಣದಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷ ಅಂದರೆ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ರೈತರ ಬೆಳೆಗಳು ನಾಶ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇಲಾಖೆಯ ಮಾಹಿತಿಯ ಪ್ರಕಾರ ಏನು ಅಚ್ಚಲು ಅರಣ್ಯ ಪ್ರದೇಶ, ಕಬ್ಬಾಳು ಅರಣ್ಯ ಪ್ರದೇಶ, ತೆಂಗಿನಕಲ್ಲು ಅರಣ್ಯ ಪ್ರದೇಶ, ಈ 3 ಅರಣ್ಯ ವ್ಯಾಪ್ತಿಯಲ್ಲಿ ಸರಿಸುಮಾರು 35 ಕಾಡಾನೆಗಳ ಹಿಂಡು ವಾಸ್ತವ್ಯವನ್ನು ಹೂಡಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದು ಎಲ್ಲ ಒಂದು ಕಡೆ ರೈತರ ಪಾಲಿಗೆ ಆಘಾತಕಾರಿಯಾದಂಥ ವಿಚಾರ. ಯಾಕಂದರೆ ಕಾವೇರಿ ವನ್ಯಜೀವಿ ಧಾಮ ಆಗಿರ್ಬೋದು, ಜೊತೆಗೆ ಬನ್ನೇರುಘಟ್ಟ ಆಗಿರ್ಬೋದು, ಎರಡೂ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಕಾಡಾನೆಗಳ ಹಿಂಡು ಇಲ್ಲಿ ಪೌಷ್ಟಿಕವಾದ ಆಹಾರ ಮತ್ತು ನೀರಿನ ಒಂದು ಯಥೇಚ್ಛವಾದಂಥ ಸೌಲಭ್ಯಗಳು ಆನೆಗೆ ದೊರಕ್ತಾ ಇರುವಂಥ ಹಿನ್ನೆಲೆ ಆನೆಗಳ ಹಿಂಡು ಇಲ್ಲಿ ಶಾಶ್ವತವಾಗಿ ಕಳೆದ 10-12 ವರ್ಷಗಳಿಂದ ತಮ್ಮ ವಾಸಸ್ಥಳವಾಗಿ ಅವುಗಳು ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಕನಕಪುರದ ಯಗ್ನೂರು ದೊಡ್ಡಿಯಲ್ಲಿ ಒಬ್ಬ ರೈತ ಸಾವನ್ನಪ್ತಾನೆ. ತದನಂತರ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಅವರು ಕೂಡ ಅರಣ್ಯಾಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಜೊತೆಗೆ ಕಳೆದ 2 ತಿಂಗಳ ಹಿಂದೆಯಿಂದಲೂ ಕೂಡ ಕಾಡಾನೆಗಳ ಸೆರೆಯನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯೋಚನೆ ಮಾಡ್ತಾಯಿತ್ತು. ಈ ನಿಟ್ಟಿನಲ್ಲಿ ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಹಲವು ಬಾರಿ ಅರಣ್ಯ ಇಲಾಖೆ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾತನಾಡಿದರು. ಈ ಎಲ್ಲ ಅಂಶಗಳ ಹಿನ್ನೆಲೆ ಈಗ 2 ಕಾಡಾನೆಗಳ ಸೆರೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಒಂದು ಪ್ರಮುಖವಾದಂಥ 2 ಆನೆಗಳಿದೆ. ಅದರಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಟಸ್ಕರ್ ಹಾಗೆ ಮತ್ತೊಂದು ಆನೆ ಮಕನ ಎನ್ನುವಂಥ ಆನೆಯನ್ನು ಶತಾಯಗತಾಯ ಈ ಒಂದು ಕಾರ್ಯಾಚರಣೆಯಲ್ಲಿ ಸೆರೆಯನ್ನು ಹಿಡಿಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗ ಮಡಿಕೇರಿ ಕ್ಯಾಂಪ್ನಿಂದ 6 ಆನೆಗಳು ಬಂದಿರುವಂಥದ್ದು, 6 ಸಾಕಾನೆಗಳು ಬಂದಿರುವಂಥದ್ದು. ಪ್ರಶಾಂತ, ಸುಗ್ರೀವ, ಧನಂಜಯ, ಹರ್ಷ ಸೇರಿದಂತೆ ಒಟ್ಟು 6 ಆನೆಗಳು ಈಗ ಚನ್ನಪಟ್ಟಣದ ಕೆಂಗಲ್ ಬಳಿ ಇರತಕ್ಕಂಥ ಟ್ರೀ ಪಾರ್ಕ್ನಲ್ಲಿ ಒಂದು ಶಿಬಿರವನ್ನು ಮಾಡಿಕೊಂಡಿರುವಂಥದ್ದು. ಈಗ ಬೆಳಿಗ್ಗೆ ಕೆಂಗಲ್ ಆಂಜನೇಯನಿಗೆ ಪೂಜೆ ಸಲ್ಲಿಕೆಯನ್ನು ಮಾಡಲಾಗಿದೆ. ಶಾಸಕ CP ಯೋಗೇಶ್ವರ್ ಸೇರಿದಂತೆ ಅರಣ್ಯ ಅಧಿಕಾರಿಗಳು, ರೈತ ಮುಖಂಡರು, ಜೊತೆಗೆ ಕಾಡಾನೆ ದಾಳಿಯಿಂದ ಯಾರೆಲ್ಲ ಒಂದು ತೊಂದರೆಯನ್ನು ಅನುಭವಿಸಿದ್ರು ಅವರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಅಂದರೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೆಂಗಲ್ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭ ಕೂಡ ಮಾಡಲಾಗಿದೆ. ಆ 2 ಕಾಡಾನೆಗಳನ್ನು ಸೆರೆ ಹಿಡಿಯುವ ಮೂಲಕ ಈ ಒಂದು ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಡಲಾಗಿದೆ. ಇದು 2 ದಿನನೇ ಆಗ್ಬೋದು ಅಥವಾ 1 ವಾರ ಕೂಡ ಆಗ್ಬೋದು. ಹಾಗಾಗಿ ಪ್ರಮುಖವಾಗಿ ಯಾವೆಲ್ಲ ಅಂದರೆ ಈ ಪ್ರದೇಶದಲ್ಲಿ ಪ್ರಮುಖವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾವೆ ಆ 2 ಆನೆಗಳನ್ನು ಪ್ರಮುಖವಾಗಿ ಈಗ ಕಾರ್ಯಾಚರಣೆಯನ್ನು ಮಾಡುವಂಥದ್ದು. ತದನಂತರ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ಚರ್ಚೆಯನ್ನು ಮಾಡಿದ ನಂತರ ಉಳಿದ ಆನೆಗಳ ಯಾವ ರೀತಿಯಾದಂಥ ಅವುಗಳನ್ನು ಶಿಫ್ಟ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ
ಕೆಲಸವನ್ನ ಮಾಡಬೇಕಾಗ್ತದೆ ಎನ್ನುವಂಥ ಮಾಹಿತಿಯನ್ನ DF ರಾಮಕೃಷ್ಣಪ್ಪನವರು ಕೊಟ್ಟಿರುವಂಥದ್ದು. ಇವತ್ತು ರಾಮನಗರ ಜಿಲ್ಲೆಯಲ್ಲಿರುವಂತಹ ಕಾಡಾನೆಗಳ ಹಾವಳಿಗಳಿಗೆ ದಾಳಿಯನ್ನು ಸತತವಾಗಿ ರೈತರ ಜಮೀನುಗಳಿಗೆ ದಾಳಿ ಮಾಡ್ತಾ ಇರೋದ್ರಿಂದ ಈ ಒಂದು ಭಾಗದಲ್ಲಿ ಆ ಒಂದು ಶಾಶ್ವತವಾಗಿ ಅದನ್ನ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದಿನಾಂಕ 14/12 ಮಾನ್ಯ MLA ಅವರು ನಮ್ಮ ಚೇಂಬರ್ನಲ್ಲಿ ರೈತರ ಜೊತೆ ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಸಂಬಂಧ ಮಾಡಿದಾಗ ಯಾವ್ಯಾವುದೋ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅದೆಲ್ಲ ಮಾತಾಡಿದಾಗ ಮೊದಲಿಂದ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಾದಾಗ 4 ಆನೆ ಪುಂಡಾನೆಗಳು ಏನು ತೊಂದರೆ ಕೊಡ್ತಾರೆ ಆನೆಗಳನ್ನ ಫಸ್ಟ್ ನಾವು ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಆ 4 ಆನೆ ಹಿಡಿಯೋಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ 2 ಆನೆಗಳನ್ನ ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ 2 ಆನೆಗಳನ್ನ ಹಿಡಿಯೋಕ್ಕೆ ಈಗಾಗಲೇ ನಾವೆಲ್ಲ ತಂಡ ರಚನೆ ಮಾಡಿ ನಮ್ಮ ಮಡಿಕೇರಿಯಿಂದನೂ ಮತ್ತು ನಾಗರಹೊಳೆಯಿಂದನೂ 6 ಆನೆಗಳು ಬಂದಿದ್ದಾವೆ. ಆ 6 ಆನೆಗಳಿಂದ ಆನೆಗಳನ್ನ ಈಗಾಗಲೇ ನಾವು ಚಿಕ್ಕಮಣ್ಣಗುಡ್ಡೆಯಲ್ಲಿ ಆನೆಗಳಿರೋದು ಲೊಕೇಟ್ ಮಾಡಿದ್ವಿ ಕಾಡಾನೆಗಳು. ಅದರಲ್ಲಿ ಇವಾಗಲೇ ಈಗ ಪೂಜೆ ಮುಗಿಸಾಗಿದೆ. ಮಾನ್ಯ ಶಾಸಕರು ಮತ್ತು ರೈತರ ಮುಖಂಡರ ಜೊತೆ ನಾವು ಈಗೆಲ್ಲ ಪೂಜೆ ಮುಗಿಸಿ ಈಗ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಕಾರ್ಯಾಚರಣೆ ಮುಗಿದ ತಕ್ಷಣನೇ ಆನೆಗಳನ್ನ ಕ್ಯಾಂಪ್ಗೆ ಕಾರ್ಯಾಚರಣೆ ಆನೆ ಸಿಗೋವರೆಗೂ ನಡೀತದೆ. ಇಷ್ಟೇ ಹೇಳಕ್ಕಾಗೋದಿಲ್ಲ. ಸದ್ಯದಲ್ಲಿ 2 ಹಿಡಿತಾ ಇದ್ದೀವಿ. ಮಧ್ಯದಲ್ಲಿ ಇನ್ನೊಂದು 2 ಕೊಡ್ತೀನಿ ಅಂತ ಕೊಡಬಹುದು ಭರವಸೆ ಇದೆ. ಆ 2 ಆನೆ ಹಿಡಿದಾದ್ಮೇಲೆ ಮತ್ತೆ ಕ್ರಮ ಕೈಗೊಳ್ತೀವಿ. ರಾಮನಗರ ತಾಲೂಕಲ್ಲಿ ಇತ್ತೀಚಿನ ಹಲವಾರು ವರ್ಷಗಳಿಂದ ಕಾಡಾನೆ ಹಾವಳಿ ಜಾಸ್ತಿಯಾಗಿ ರೈತರಿಗೆ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಇವತ್ತು 2 ಆನೆಗಳನ್ನ ಹಿಡಿಲಿಕ್ಕೆ ಅನುಮತಿಯನ್ನ ಪಡ್ಕೊಂಡು ಇವತ್ತು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಆನೆ ಹಿಡಿಯೋದ್ರಿಂದನೇ ಆನೆ ಹಾವಳಿ ನಿಲ್ಲುವುದಿಲ್ಲ. 4-6 ಆಯಾಮಗಳಲ್ಲಿ ಆನೆ ಹಾವಳಿನ ತಡೆಗಟ್ಟಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಹಿಂದೆ 2 ಆನೆಗಳು ಇಲ್ಲಿ ಹಿಡಿದಿದ್ರು. ಅವು ಆನೆಗಳು ತಗೊಂಡು ಎಲ್ಲಿ ಬಿಟ್ಟರು ಕೂಡ ವಾಪಸ್ ಇಲ್ಲಿಗೆ ಬರ್ತಾ ಇದ್ದಾವೆ. ಮತ್ತೆ ಆ 2 ಆನೆಗಳನ್ನ ಮತ್ತೆ ಹಿಡಿದು ಅವನ ಕ್ಯಾಪ್ಟಿವಿಟಿ ಅಂದ್ರೆ ಆನೆ ಧಾಮದಲ್ಲಿ ಅವರು ಇಟ್ಕೋತಾರೆ, ಮತ್ತೆ ಕಾಡಿಗೆ ಬಿಡೋದಿಲ್ಲ. ಹಾಗಾಗಿ ಇವತ್ತು ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ರೈತರಿಗೆ ನೆಮ್ಮದಿ ತರ್ಬೋದು ಅಂತ ಅನಿಸ್ತಾ ಇದೆ. ಇವತ್ತು ಫೆನ್ಸ್ ಆಗ್ತಕ್ಕಂಥದ್ದು ಮತ್ತೆ ಕಾವಲು ಕಾಯ್ತಕ್ಕಂಥದ್ದು 3-4 ರೀತಿಯಲ್ಲಿ ಆನೆ ಹಾವಳಿನ ತಡೆಗಟ್ಟಬೇಕಾಗತ್ತೆ. ಪ್ರಾರಂಭವಾಗಿ ಆನೆಯನ್ನ ಹಿಡಿತಕ್ಕಂಥ ಕಾರ್ಯಾಚರಣೆಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಆನೆಗಳನ್ನ, ಅದರಲ್ಲೂ ಬಹಳ ಮುಖ್ಯವಾಗಿ ಪುಂಡಾನೆಗಳನ್ನ ಸೆರೆ ಹಿಡಿಲಿಕ್ಕೆ ಇವತ್ತು ಚನ್ನಪಟ್ಟಣ ವಿಭಾಗ ಅರ್ಥಾತ್ ರಾಮನಗರ ಜಿಲ್ಲೆಯಲ್ಲಿ ಏನೆಲ್ಲ ದಾಳಿ ನಡೀತಿದ್ದವೋ ಅವುಗಳನ್ನ ಸೆರೆ ಹಿಡಿಬೇಕು, ಅದರಲ್ಲಿ ಇರ್ತಕ್ಕಂಥ ಪುಂಡಾನೆಗಳನ್ನ ಅಂತೇಳಿ ಇವತ್ತು ಕಾರ್ಯಪಡೆ ಬಂದಿದೆ. ಸೊ ಇದರ ಪ್ರಾಯೋಗಿಕವಾದಂಥದ್ದು ಈ ಹಿಂದೆ 3 ಬಾರಿ, ಇದು 3ನೇ ಬಾರಿ ಇದು ಆನೆ ಸೆರೆ ಹಿಡಿಯತಕ್ಕಂಥ ಪ್ರಯೋಗ. ಇದು ಯಶಸ್ವಿ ಆಗಬೇಕು, ತಾರ್ಕಿಕ ಅಂತ್ಯ ಇದರಿಂದ ಸಾಧ್ಯ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ತಾರ್ಕಿಕ ಅಂತ್ಯ ಆಗ್ಲಿಲ್ಲ ಅಂದ್ರೆ ರೈತರ ಬದುಕು ಮತ್ತು ಬೆಳೆ ಎರಡೂ ಕೂಡ ನಿರಂತರವಾಗಿ ಕಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದ್ದೇ ಇದೆ. ಅದು ಕೊನೆ ಆಗ್ಬೇಕು. ಕೊನೆ ಆಗ್ಬೇಕಾದ್ರೆ ಈ 2 ಮತ್ತೆರಡು 4 ಪುಂಡಾನೆಗಳನ್ನ ಸೆರೆ ಹಿಡಿದಿದ್ದೆ ಆದ್ರೆ ಉಳಿದವು ಕೂಡ ತಂತಾನೆ ಕಾವೇರಿ ವನ್ಯಜೀವಿ ಧಾಮಕ್ಕೆ ಮತ್ತು ಬನ್ನೇರುಘಟ್ಟ ಕಡೆ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಆ ಪ್ರಯತ್ನದಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಜವಾಬ್ದಾರಿ ನಿರ್ವಹಿಸ್ತಿದ್ದಾರೆ. ಸ್ಥಳೀಯ ಶಾಸಕರು ಕೂಡ ಈ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ. ಹಾಗಾಗಿ ರೈತರ ಬೆಳೆ ಬದುಕನ್ನ ಸಂರಕ್ಷಣೆ ಮಾಡಬೇಕು, ಆನೆ ದಾಳಿಯನ್ನ ಶಾಶ್ವತವಾಗಿ ತಡೆ ಹಾಕಬೇಕು, ಅವುಗಳ ಮೂಲ ನೆಲೆಗೆ ಓಡಿಸ್ಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಏನಿತ್ತೋ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಈ ಬಾಧೆ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಕೊನೆ ಆಗ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಯೋಗ ಯಶಸ್ವಿ ಆಗ್ಲಿ ಅಂತೇಳಿ ನಾವು ಆಶಿಸ್ತೀವಿ. ಒಟ್ಟಾರೆ ಏನು ಆನೆಗಳನ್ನ ಸೆರೆ ಹಿಡಿದು ಬೇರೊಂದು ಕಾಡಿಗೆ ಬಿಡುವ ಮೂಲಕ ತಾತ್ಕಾಲಿಕವಾಗಿ ಇದು ಪರಿಹಾರವನ್ನ ಕಂಡುಕೊಳ್ಬೋದು. ಆದರೆ ಮತ್ತೆ ಆ ಆನೆಗಳು ಇವರೆಲ್ಲಿ ಬಿಟ್ಟಿರ್ತಾರೆ ಆ ಒಂದು ಸ್ಥಳದಿಂದ ಮತ್ತೆ ತಮ್ಮ ಪ್ರಮುಖವಾಗಿ ಈ ಭಾಗದ ಚನ್ನಪಟ್ಟಣ, ರಾಮನಗರ, ಕನಕಪುರ ಭಾಗದ ಅರಣ್ಯ ಪ್ರದೇಶಕ್ಕೆ ಬಂದಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟು ಇದ್ದಾವೆ. ಯಾಕೆಂದರೆ ಕಳೆದ ಅವಧಿಯಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಆನೆ ಕಾರ್ಯಾಚರಣೆಯನ್ನು ಮಾಡಿಸಿದ್ರು. ಆಗ ಒಂದು ಕಾಡಾನೆಯನ್ನು ಸೆರೆ ಹಿಡಿದು ಅದನ್ನು ಬೇರೊಂದು ಕಾಡಿಗೆ ಬಿಡಲಾಗಿತ್ತು. ತದನಂತರ ಮತ್ತೆ ಅದೇ ಆನೆ ಚನ್ನಪಟ್ಟಣಕ್ಕೆ ಬಂದಿರುವಂಥ ಉದಾಹರಣೆ ಕೂಡ ಇದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಒಂದು ರೈತರಿಗೆ ಕಣ್ಣೊರೆಸುವಂಥ ಒಂದು ತಂತ್ರ ಕೂಡ ಆಗಿದೆ. ಆದರೆ
ಇದನ್ನು ಶಾಶ್ವತವಾಗಿ ಆನೆ ದಾಳಿಯಿಂದ ರೈತರಿಗೆ ಮುಕ್ತಿ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ರೈತ ಮುಖಂಡರು ಕೂಡ ಹೇಳಿರುವಂಥದ್ದು. ಈ ಎಲ್ಲ ಸಂಪೂರ್ಣ ವಿಡಿಯೋ ಇಲ್ಲಿದೆ.